ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಲಿಯೋಲಿನೋ ಲಾಗ್. ಎಸ್, ಇವತ್ತಿನ ಲಾಗು ನನ್ನ ಪ್ರೀತಿಯ ಅಮ್ಮನೊಟ್ಟಿಗೆ. ಅಮ್ಮ ಅಂದರೆ ಇದು ರಕ್ತ ಸಂಬಂಧ ಅಲ್ಲ, ಆದರೂ ಕೂಡ ಅದಕ್ಕಿಂತ ಮೀರಿದ್ದು. ನಮ್ಮನೆ ಪಕ್ಕದಲ್ಲಿ ಒಬ್ಬರು ಮೇಡಮ್ ಇದ್ದಾರೆ, ಸವಿತಾ ಮ್ಯಾಮ್ ಅಂತ ಹೇಳಿ. ಇಲ್ಲೇ ನಮ್ಮ KLE ಇನ್ಸ್ಟಿಟ್ಯೂಷನಲ್ಲೇನೆ ವರ್ಕ್ ಮಾಡ್ತಾರೆ ಅವರು. ಅವರ ಅಮ್ಮ ಇವರು ಸರು ಅಂತ, ಸರು ಅಮ್ಮ ಅಂತಾನೆ ಕರೀತಾರೆ ಅವರೆಲ್ಲರೂ. ನನಗೂ ಅಮ್ಮನ ಥರನೇ, ನಮ್ಮದು ಪಕ್ಕ ಮನೆ, ಬಟ್ ಸ್ವಂತ ಅಮ್ಮಂಗಿಂತ ಜಾಸ್ತಿ. ಅಮ್ಮ ನಮಸ್ತೆ. ನಮಸ್ತೆ ಅಮ್ಮ ಮಾತಾಡಿ. ನನ್ನ ಹೆಸರು ಸರೋಜಿನಿ ಪರಸಪ್ಪ ಸುಳ್ಳೆಹಳ್ಳಿ. ನಾನು ಹುಟ್ಟಿದ್ದು ಹುಲಿಮೆಳ್ಳೆಹಳ್ಳಿ ಗ್ರಾಮದಲ್ಲಿ, ಸವಣೂರು ತಾಲೂಕು. ನನ್ನನ್ನು ಬೆಳಗಾವಿಗೆ ಕೊಟ್ಟಿರುತ್ತಾರೆ. ನನ್ನ ಮಗಳು ಸವಿತಾನ ನಾನು ನನ್ನ ತಮ್ಮನಿಗೆ ಕೊಟ್ಟಿದ್ದೇನೆ. ಆದರೆ ಸೌಮ್ಯನ ಮನೆ ಪಕ್ಕದಲ್ಲೇ ಇರುವುದರಿಂದ ಸೌಮ್ಯನ ಜೊತೆ ನನ್ನ ಸಂಬಂಧ ಬಹಳ ಇದೆ. ಎಸ್ ಎಸ್ ಖಂಡಿತ. ಇವತ್ತು ಅಮ್ಮ ಅವರ ಅನುಭವದ ಮಾತಲ್ಲಿ ಕೆಲವೊಂದಿಷ್ಟು ವಿಷಯಗಳನ್ನ ಮಾತಾಡ್ತಾರೆ. ಆಮೇಲೆ ಅದ್ರ ಮಧ್ಯದಲ್ಲೇ ಈಗ ಸಪೋಸ್ ಬ್ಯಾಚುಲರ್ಸ್ ಇರ್ತಾರಪ್ಪ, ಅವ್ರಿಗೆ ರೈಸ್ ಮಾತ್ರ ಮಾಡ್ಕೊಳಕ್ಕಾಗತ್ತೆ, ಏನೋ ಸಾಂಬಾರ್ ಮಾಡ್ಕೊಳಕ್ಕೆ ಬೇಜಾರು ಅಂತೆಲ್ಲ ಅಂದಾಗ ಇನ್ಸ್ಟಂಟ್ ಆಗಿ ಒಂದು ಚಟ್ನಿ ಪುಡಿನ ಹೇಗ್ ಮಾಡ್ಬೋದು ಅನ್ನೋದನ್ನ ಅಮ್ಮ ತೋರಿಸ್ತಾರೆ. ಬನ್ನಿ ಹಾಗಿದ್ರೆ ನೋಡೋಣ, ಅದಕ್ಕೆ ಏನೆಲ್ಲ ಬೇಕು, ಹೇಗ್ ಮಾಡೋದು ಎಲ್ಲ ಅಮ್ಮನೇ ಹೇಳ್ತಾರೆ. ಇದು ಒಣ ಬೆಳ್ಳುಳ್ಳಿ ಖಾರ ಅಂತ ಹೇಳಿ ಮಾಡೋದು. ಇದಕ್ಕೆ ಬೇಕಾಗುವ ಸಾಮಾನುಗಳು: ಮೊದಲು ಬೆಲ್ಲ, ಹುಣಸೆ ಹಣ್ಣು, ಮತ್ತು ಬೆಳ್ಳುಳ್ಳಿ, ಕರಿಬೇವು, ಜೀರಿಗೆ, ಕೊತ್ತಂಬರಿ ಕಾಳು, ಅಚ್ಚ ಖಾರದ ಪುಡಿ. ಅಚ್ಚ ಖಾರದ ಪುಡಿ ಇಲ್ಲ ಅಂದ್ರೆ ಒಣ ಮೆಣಸಿನಕಾಯಿಂದನೂ ಮಾಡಬಹುದು. ಮಾಡುವ ವಿಧಾನ ಯಾವುದನ್ನು ಇದು ಮಾಡೋದಿಲ್ಲ, ಏನ್ರಿ ಅದ ಹುರಿಯೋದು ಫ್ರೈ ಮಾಡೋದು ಏನಿಲ್ಲ. ಹುರಿಯೋದು ಫ್ರೈ ಮಾಡೋದು ಏನೂ ಇಲ್ಲ, ಎಲ್ಲ ನ್ಯಾಚುರಲ್ ಇದ್ದಿದ್ದನೆ ಹಂಗೆ ಪೌಡರ್ ಮಾಡೋದು. ಅಂದ್ರೆ ನ್ಯೂಟ್ರಿಷನ್. ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ತಣ್ಣಗಾದ ಮೇಲೆ ಇದೆಲ್ಲ ಖಾರದಕ್ಕೆ ಹಾಕಿ ಚೆನ್ನಾಗಿ ಕಲಿಸಬೇಕು. ಅಂದ್ರೆ ಈಗ ಅಮ್ಮ ಅವೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದಾರೆ. ಅಮ್ಮ ಹೇಳ್ತಿದ್ರೆ ಅದೇನು ಹುರಿಲಿಕ್ಕಿಲ್ಲ ಅಂತ, ಅಂದ್ರೆ ಆ ನ್ಯೂಟ್ರಿಷನ್ ಹಾಗೆ ಇರತ್ತೆ ಅಂತ. ನೋಡೋಣ ಈಗ ಹೇಗೆ ಮಾಡೋದು ಅಂತ ಹೇಳಿ. ಇವಾಗ ಅಮ್ಮ ಒಂದು ಪುಟಾಣಿ ಕಪ್ ತೊಗೊಂಡಿದ್ದಾರೆ, ಟೀ ಗ್ಲಾಸ್ ಅಂತದ್ದು. ಅಂದರೆ ಮೆಷರ್ಮೆಂಟ್ ಗೊತ್ತಾಗಬೇಕಲ್ವ ನಿಮಗೆ ಎಷ್ಟೆಷ್ಟು ಅಂತ, ಹಾಗೆ. ಹಾಂ ಅಮ್ಮ ಹೇಳ್ರಿ ಅಮ್ಮ. ಇದು ಜೀರಿಗೆ ಒಂದು ಸಣ್ಣ ವಾಟಿ ಒಳಗೆ ತೊಗೊಂಡಿನಿ. ಕೊತ್ತಂಬರಿ ಕಾಳು ಅದಕ್ಕಿಂತ ಸ್ವಲ್ಪ ಕಡಿಮೆ. ಓಕೆ. ಹಾಂ, ಇದಕ್ಕೆ ಬೆಳ್ಳುಳ್ಳಿ ಆ್ಯಡ್ ಮಾಡಿದ್ದೀನಿ. ಅಮ್ಮ ಅದು ಎಷ್ಟು ಗಡ್ಡೆ ಇರ್ಬೋದಮ್ಮ ಬೆಳ್ಳುಳ್ಳಿ? ಬೆಳ್ಳುಳ್ಳಿ ಒಂದು 5-6 ಗಡ್ಡೆ, ನಾವು ಪ್ರಮಾಣದ ಮೇಲೆ. ಸ್ವಲ್ಪ ಕರಿಬೇವು, ಆಮೇಲೆ ಒಣ ಹುಣಸೆ ಹಣ್ಣು ಸ್ವಲ್ಪ, ಓಕೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಬೆಲ್ಲ ಮೊದಲೆಲ್ಲ ಮಿಕ್ಸಿ ಆದ್ಮೇಲೆ ಖಾರ ಕುಡಿಸ್ಬೇಕು. ಓಕೆ ಅಮ್ಮ, ಈಗ ಅದನ್ನು ಗ್ರೈಂಡ್ ಮಾಡ್ಕೊಂಬರಲಮ್ಮ? ಮಾಡ್ಕೊಂಡು. ಹಾಂ, ಎಸ್ ಅಮ್ಮ ಇಷ್ಟೆಲ್ಲ ಹಾಕಿದ್ದಾರೆ ಇವಾಗ. ಎಸ್, ಇದನ್ನು ಬನ್ನಿ ಗ್ರೈಂಡ್ ಮಾಡ್ಕೊಂಬರೋಣ. ಇವಾಗ ಅಮ್ಮ ಹೇಳಿದ್ರು ಅಲ್ಲ, ಆ ಚಟ್ನಿ ಪುಡಿಗೆ ಎಣ್ಣೆನ ಆ್ಯಡ್ ಮಾಡಬೇಕು ಅಂತ ಹೇಳಿ. ಹಾಂ, ಸ್ವಲ್ಪ 1 ಟೀ ಸ್ಪೂನ್ ಅಂತ ಹೇಳ್ಬೋದು ಅದನ್ನು ಅಲ್ಲಮ್ಮ. 1 ಟೀ ಸ್ಪೂನ್ ಅಷ್ಟು ಆಯಿಲನ್ನು ಬಿಸಿ ಮಾಡ್ಕೊಳ್ಳೋದು. ಆರಿದ ಮೇಲೆ ಅದಕ್ಕೆ ಮಿಕ್ಸ್ ಮಾಡಿ ಮಿಕ್ಸಿ ಮಾಡಿಬಿಡೋದು. ಹಾಂ, ಓಕೆ. ಎಸ್, ಈಗ ಇದು ಬಿಸಿ ಮಾಡಿಕೊಂಡ್ರು. ಬನ್ನಿ ಅದನ್ನು ರುಬ್ಕೊಂಬರೋಣ. ಪೂರ ಕರಿಯೋಷ್ಟು ಬಿಸಿ ಆಗ್ಬೇಕಲ್ಲ ಮತ್ತೆ? ಬಿಸಿ ಆಗಿ ಅಲ್ಲಿ ನಮ್ಮ ಮಿಕ್ಸರ್ ಜಾರಲ್ಲಿ ಸರಿಯಾಗಿಲ್ಲ ಅಂತ ಹೇಳಿ ಅಮ್ಮ ಇಲ್ಲೇನೆ ಬಂದರು, ಅವ್ರ ಮನೆಗೇನೆ. ಇಲ್ಲೇ ಪಕ್ಕ ಒಂದೇ ಗೋಡೆ ನಮ್ಮದು ಮನೆ. ರೈಟ್ ಸೈಡು ಅಮ್ಮರ ಮನೆಗೆ, ಲೆಫ್ಟ್ ಸೈಡ್ ನಮ್ಮ ಮನೆ ಅಷ್ಟೇ. ಹಾಗಾಗಿ ಇಲ್ಲೇ ಮಾಡ್ತೀನಿ ಸೌಮ್ಯ ಅಂತೇಳಿ ಇಲ್ಲೇ ಬಂದರು ಅಮ್ಮ. ಇಲ್ಲೇ ಮಾಡ್ತಾ ಇದ್ದಾರೆ ಅಮ್ಮ. ಇದು ಎಷ್ಟು ದಿನ ಇಟ್ಕೊಳ್ಬೋದಮ್ಮ? ಹೌದ್ರಾ? ಫ್ರಿಜ್ಜಲ್ಲಿ ಏನು ಇಡ್ಲಿಕ್ಕಿಲ್ಲ? ಫ್ರಿಜ್ನಾಗ ಇಟ್ಟರೆ ನಡಿ ಇರ್ತೇನೆ, ನಾ ಫ್ರಿಜ್ನಾಗ ಇಟ್ಟೇನ್ರಿ. ಹಾಂ. ಅಮ್ಮ ಆ್ಯಕ್ಚುಲಿ ಇದನ್ನು ನೆನ್ನೆ ಮಾಡಿದ್ರು ಇವ್ರ ಮನೇಲಿ. ಅದು ತಂದು ನನಗೆ ಟೇಸ್ಟ್ ಮಾಡಿಸಿದ್ರು. ಹಾಗಾಗಿ ಅಮ್ಮಂಗೆ ಭಾಳ ಈಸಿ ಐತಿ, ಆಮೇಲೆ ಟೇಸ್ಟು ಕೂಡ ಐತಿ. ಅದು ಏನು ಫ್ರೈ ಮಾಡೋದಿಲ್ಲ, ಎಂಥದ್ದು ಇಲ್ಲ, ವೀಡಿಯೋಗೆ ಮಾಡನ್ರಿ ಅಂದೆ. ಎಸ್ ಅಂದರು. ಇವತ್ತು ಮಾಡ್ತಾಯಿದ್ದೀವಿ. ಸಾಂಬಾರಕ್ಕಾದ್ರೂ ಹಾಕೊಳಕ್ಕೆ ನಡೀತೈತಿ. ಹಾಂ ಪಲ್ಯಗಳಿಗೆಲ್ಲ ಚೆನ್ನಾಗಾಗತ್ತೆ. ಹೌದು ಅಮ್ಮ. ಈಗ ಅದು ಮಿಕ್ಸ್ ಮಾಡಿದ್ದನ್ನು ತೊಗೊಂಡ್ರೆ ಅದಕ್ಕೆ ಎಣ್ಣೆ ತೊಗೊಂಡ್ಬರಿ. ಹಾಂ, ತೊಗೊಂಬಂದೇಳಿ. ಮಿಕ್ಸ್ ಮಾಡಿದ್ದಕ್ಕೆ ಇದನ್ನು ಹಿಂಗೆ ಪ್ರೋಸೆಸ್ ಇದು. ಆ ಮಿಕ್ಸಿ ಮಾಡ್ಕೊಂಡಿದ್ದನ್ನು ಖಾರದ ಪುಡಿ ಹಾಕ್ಕೊಂಡು ಅದನ್ನು ಫುಲ್ಲು ಏನಂತಾರಮ್ಮ ಅದಕ್ಕೆ ಇದು ಮಾಡೋದು, ಮ್ಯಾಶ್ ಮಾಡೋದು, ಎರಡನ್ನೂ ಮಿಕ್ಸ್ ಕೂಡಿಸೋದು. ಹಾಂ, ಎಲ್ಲ ಮಿಕ್ಸ್ ಮಾಡ್ತಾಯಿದ್ದಾರೆ. ಅದು ಅಷ್ಟೆಲ್ಲ ಅದು ಮಿಕ್ಸಿ ಮಾಡಿರ್ತೀವಲ್ಲ ಅದನ್ನು
ಖಾರದ ಪುಡಿ ಜೊತೆ ಮಿಕ್ಸ್ ಮಾಡಿದ್ರಲ್ಲ ಅಮ್ಮ, ಅದನ್ನು ಕೂಡಿಸಿದ ಮೇಲೆ ಮತ್ತೆ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡೋದು. ಅಂದರೆ ಅದೆರಡು ಕರೆಕ್ಟಾಗಿ ಹೊಂದ್ಕೊಳ್ಳಿ ಅಂತ ಎಲ್ಲ ಸೇರಿ ಮತ್ತೆ ಮಿಕ್ಸಿ ಮಾಡಿದರು. ಮತ್ತು ಮಿಕ್ಸ್ ಮಾಡೋದೈತ್ರಿ. ಇವಾಗ ಅದೆಲ್ಲವನ್ನು ಮಿಕ್ಸಿ ಮಾಡಿದ್ಮೇಲೆ ಮತ್ತೆ ಒಂದು ಪರಾತ ಅಂತದಕ್ಕೆ ಅಥವಾ ಒಂದು ಬೌಲು ಏನಕ್ಕಾರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಎಲ್ಲದನ್ನು. ಅದಾದಮೇಲೆ ಆರ್ತಿ ನೋಡ್ರಿ ಎಣ್ಣೆ. ಓಕೆ, ಹಾಂ, ಎಣ್ಣೆ ಕಾಯಿಸಿ ಆರಿಸಿದ್ವಲ್ಲ ಆ ಎಣ್ಣೆ, ಅದು ಎಣ್ಣೆ ಹಾಕ್ಕೊಳ್ಳೋದು. ಎಲ್ಲಿ ಏನು ಬಿಡೋದೇ ಇಲ್ಲ ಅದು. ಹಾಂ, ಅಮ್ಮರ ಮನೆ ಒಳಗೆ ಯಾವಾಗ ಬಂದರೂ ಫಸ್ಟು ನನ್ನ ಕಣ್ಣು ಹೋಗುತ್ತೆ ಇದ್ರ ಮೇಲೆ. ಎಷ್ಟು ಕ್ಯೂಟ್ ಇದೆ ನೋಡ್ರಿ ಇದು ಪುಟಾಣಿ. ಇದರಲ್ಲಿ ಬೆಳ್ಳುಳ್ಳಿ ಹಾಕಿಟ್ಟಿದ್ದಾರೆ. ಚೋಟು ಎಷ್ಟು ಮಸ್ತ್ ಇದೆ. ಅಮ್ಮ ಯಾವಾಗ ತೊಗೊಂಡ್ರಿ ಇದನ್ನ? ಅದು 2014. ಒಬ್ಬೋ ಹ್ಞೂ, ಭಾರಿ ಚೆನ್ನಾಗೈತಮ್ಮ, ಸೂಪರ್ ಐತೆ. ನೋಡಿದ ತಕ್ಷಣ ಖುಷಿ ಆಗ್ಬೇಕು, ಹಂಗೈತೆ. ಸೌಮ್ಯ ಓ, ಒಂಚೂರು ನೋಡ್ರಿ ನೀವು, ಎಲ್ಲ ಫಸ್ಟ್ ಕ್ಲಾಸ್ ಆತ. ಎಸ್, ಕಡಿಮೆ ಆಗ್ತಿಲ್ರಿ ಈಗ. ಹಾಂ ನೋಡ್ರಿ ಇದು. ಎಸ್, ಇನ್ನೂ ಆರಿತಂದ್ರೆ ಇನ್ನೂ ಇದು ಆಗ್ತದೆ. ಈ ಸಮಯದಲ್ಲಿ ನೀವು ನೋಡ್ಕೊಳ್ಳೋ ಹಾಗಿದ್ರೆ ಉಪ್ಪು ಬೆಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಅಂತ ಹೇಳಿದ್ರ ಅಮ್ಮ. ರೆಡಿನೇ ಆಗೋಯ್ತು. ಇದು ಅಮ್ಮ ಮಾಡಿದ್ದು ದಿಢೀರ್ ಚಟ್ನಿ ಪುಡಿ. ಅಂದರೆ ಏನು ಹುರಿಯೋದಿಲ್ಲ, ಎಂಥದ್ದು ಇಲ್ಲ, ಎಲ್ಲ ಡೈರೆಕ್ಟ್ ಹಾಕ್ಬಿಟ್ಟು ಮಿಕ್ಸಿ ಮಾಡೋದು. ನೋಡಿ ಸೂಪರಾಗಿ ಬಂದಿದೆ. ಆ್ಯಂಡ್ ಇದು ದೋಸೆ ಮೇಲೆ ಹಾಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಬಿಸಿ ಬಿಸಿ ಉಪ್ಪಿಟ್ಟು ಜೊತೆ ಚೆನ್ನಾಗಿರುತ್ತೆ. ಅಮ್ಮ ಹೇಳಿದ್ರಲ್ಲ ಆವಾಗಲೇ, ಹಾಗೆ ಬೇಳೆ ಸಾಂಬಾರು, ಬೇಳೆ ಪಲ್ಯ, ಇದಕ್ಕೂ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇದು ವಿತೌಟ್ ಫ್ರಿಜ್ಜೇನೆ 2 ಮಂತ್ವರೆಗೂ ಸ್ಟೋರ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಈಗ ಬಿಸಿ ಇದೆ ಇದು, ಈಗ ಮಾಡಬೇಡ ಅಂತ ಹೇಳಿದರು. ಸೊ ನಾನು ಒಂದು 2 hours ಬಿಟ್ಟು ಆಮೇಲೆ ಇದನ್ನು ಏರ್ಟೈಟ್ ಕಂಟೈನರ್ಗೆ ಹಾಕಿ ಇಡ್ತೀನಿ. ಬನ್ನಿ ಅಮ್ಮನ ಜೊತೆ ಸ್ವಲ್ಪ ಮಾತಾಡೋಣ. ಅಮ್ಮ, ಈಗಿನ ಜನ್ರೇಷನ್ಗೆ ನೀವು ಏನು ಜನರೇಷನ್ಗೆ ಹೊಂದಾಣಿಕೆ ಮುಖ್ಯ. ಎಲ್ಲದಕ್ಕೂ ಹೊಂದಿಕೊಳ್ಬೇಕು. ಅವ್ರು ಹೆಚ್ಚು ಇವ್ರು ಹೆಚ್ಚು ಅಂತ ಮಾಡಬಾರ್ದು. ಸಹನೆ ಮೊದಲು ಬೇಕು, ತಾಳ್ಮೆ ಇರಬೇಕು. ಯಾವುದಕ್ಕೂ ಒಂದು ಹೆಚ್ಚಾಗ್ಲಿ ಒಂದು ಕಡಿಮೆ ಆಗ್ಲಿ ಮನೆಯಲ್ಲಿ ಎಲ್ಲರ ಜೋಡಿನೂ ಹೊಂದ್ಕೊಳ್ಳುವಂತ ಸ್ವಭಾವ ಇರಬೇಕು. ಸ್ವಭಾವ ಇದ್ರೇನೆ ಎಲ್ಲ ಮುಂದೆ ಹೋಗ್ತೈತಿ. ಅಥವಾ ಗಂಡ ಹೆಚ್ಚು ದುಡಿತಾನೋ ಅಂತೇಳಿ ಹೆಂಡತಿ ಅಸೂಯೆ ಪಡಬಾರ್ದು, ಹೆಂಡತಿ ದುಡಿತಾಳಂತ ಗಂಡ ಪಡಬಾರ್ದು. ಮನೆಯಲ್ಲಿ ಅತ್ತಿ ಮಾವನೂ ಇರಬೇಕು, ತಾಯಿ ತಂದೆನೂ ಇರಬೇಕು, ಅಣ್ಣ ತಮ್ಮಂದ್ರೆ ಇರಬೇಕು. ಈ ಕಡೆ ಗಂಡನ ಮನೆಯಲ್ಲಿ ನಾದ್ನಿನೇ ಗೆಣ್ಣರು ಎಲ್ಲರ ಜೋಡಿನ ಸಂಬಂಧಗಳನ್ನು ಎಲ್ಲಾನು ಬೆರೆಸ್ಕೊಂಡು ಇರಬೇಕು. ಅಮ್ಮ, ಮತ್ತೆ ಈಗ ಹಂಗೆ ನೋಡೋದಾದ್ರೆ ಎಷ್ಟೋ ಸೆಲೆಬ್ರಿಟಿಗಳದ್ದು, ಆಮೇಲೆ ಇಲ್ಲೇ ನಮ್ಮ ಅಕ್ಕಪಕ್ಕದಲ್ಲಿ ಎಲ್ಲೋ ನೋಡೋದಾದ್ರೆ ಮದುವೆಗೆ 2 ವರ್ಷ 3 ವರ್ಷ ಅಷ್ಟೇ ಜೊತೆಗೆ ಬಿಟ್ಟಿರ್ತಾರೆ. ಆಮೇಲೆ ಹಂಗೆ ಡಿವೋರ್ಸ್ ಆಗುತ್ತೆ, ಏನೇನೋ ಆಗಿ ಆ ಮಕ್ಕಳು ಜೀವನನೂ ಹಾಳು ಮಾಡ್ಬಿಡ್ತಾರೆ. ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಮ್ಮ ನೀವು? ಡಿವೋರ್ಸ್ ಆಗಕ್ಕೆ ಕಾರಣ ಅಂದ್ರೆ ಅವರಲ್ಲಿ ಹೊಂದಾಣಿಕೆ ಸ್ವಭಾವ ಇಲ್ಲದ ಕಾರಣ. ಹೊಂದ್ಕೋಬೇಕು. ಅಥವಾ ಯಾರ್ದೋ ಜೋಡಿ ಒಂದ್ ಸ್ವಲ್ಪ ಮಾತಾಡಿದ್ವಿ ಅಂದ್ರೆ ಅದ್ರ ಸಂಶಯ ಇರಬಾರ್ದು, ಅನುಮಾನ ಇರಬಾರ್ದು, ಸಂಶಯ ಇರಬಾರ್ದು. ಹೊಂದ್ಕೊಂಡು ಹೋಗ್ಬೇಕು ಅಂದ್ರೇನೆ ಎಲ್ಲಾ ಜೀವನ ಆಗತ್ತೆ. ಈಗ ನಾವು ಬೇಡ ಅಂತ ಬಿಟ್ಟು ಹೋದ್ಮೇಲೆ ಮಕ್ಳು ಇರ್ತಾವ, ಅವ್ರ ಮನೆಗೆ ಹೋದ್ರು ಅಲ್ಲೇ ನಮಗ್ ಬೆಲೆ ಇರಲ್ಲ. ಏನಿದ್ರು ನಮ್ ಗಂಡ ಮನೆಯಲ್ಲೇ ಇರ್ಬೇಕು. ಅಂದ್ರೆ ಅದಕ್ಕೊಂದು ಒಳ್ಳೆ ಇದು ಬರ್ತೈತಿ. ಹೆಣ್ಮಕ್ಳಿಗೆ ಅಂದ್ರೆ ಒಂದ್ ಹೆಸರು ಬರ್ತೈತಿ. ಇಂಥವ್ರ ಮಗಳಂತನೂ ಕೆಟ್ಟ ಹೆಸರು ಬರ್ಬೋದು, ಇಂಥವ್ರ ಸೊಸೆ ಅಂತಾನು ಕೆಟ್ಟ ಹೆಸರು. ಎರಡೂ ಹೆಸರು ಒಂದೇ ಹೆಣ್ಣಿಗೆನೆ ಬರೋದಲ್ರಿ. ಕೆಟ್ಟದ್ದು ಅವಳಿಗೆ, ಚಲೋದು ಅವಳಿಗೆ. ಹಿಂಗಾಗಿ ಹೆಣ್ಣನೇ ತಾಳ್ಮೆ. ಅದಕ್ಕೆ ಯಾಕೆ ಭೂಮಿ ಹೋಲಿಕೆ ಯಾಕೆ ಹೋಲಿಸಿದ್ದಾರೆ? ಹೆಣ್ಣನೇ ತಾಳ್ಮೆ. ಗಂಡು ಮಕ್ಕಳದೆಲ್ಲ ಕರೆ ಏನು ಇರಂಗಿಲ್ಲ ಅಂತಾರೆ. ಎಲ್ಲ ಇದ್ರು ನಾವ ತಾಳ್ಕೋಬೇಕು. ಆಮೇಲೆ ಕೆಲವ್ರು ನಮಗ್ ಹೊಂದಾಣಿಕೆ ಇರಂಗಿಲ್ಲ, ನಾವೇ ಅವ್ರಿಗೆ ಹೊಂದ್ಕೊಂಡು ಹೋಗ್ಬೇಕು. ಅಂದ್ರೇನೆ ಜೀವನ ಚಂದ ಹೋಗ್ತೈತಿ ಅಂತ ನನ್ನ ಅಭಿಪ್ರಾಯ. ಹೊಂದ್ಕೊಳ್ಳೋರ್ದು ಅವ್ರಿಗೆ ಬಿಟ್ಟು ಅವ್ರವ್ರದ್ದು. ಅಮ್ಮ ಹೇಳಿದ್ದು ಒಂದು ಮೇನ್ ನನಗೇನ ಅರ್ಥ ಆಗಿದ್ದು ಅಂದ್ರೆ, ಈಗ ಗಂಡು ಮಕ್ಕಳಿಗಿಂತ ನಾವು ಹೆಣ್ಮಕ್ಳು ಹೆಂಗಸರು ನಾವೇನೆ ಜಾಸ್ತಿ ಹೊಂದ್ಕೊಳ್ಬೇಕು ಅಂತ ಅಮ್ಮ ಹೇಳ್ತಾರೆ. ದಿಸ್ ಇಸ್ ಟ್ರೂತ್ ಓನ್ಲಿ. ಯಾಕೆಂದ್ರೆ ಅದಕ್ಕೆ ಅಲ್ವಾ ನಮ್ಮನ್ನೆಲ್ಲ ಭೂಮಿಗೆ ಹೋಲಿಸೋದು, ಕರುಣಾಮಯಿ ಅಂತ ಹೇಳೋದು ಎಲ್ಲ. ಸೊ ಈಗ ಯಾಕೆಂದ್ರೆ ಅವ್ರು ಆಚೆ ಈಚೆ ದುಡಿತಿರ್ತಾರೆ. ಸೊ ಅವ್ರಿಗೆ ಒಂಚೂರು ಟೆನ್ಷನ್ ಅದು ಇದು ಇರುತ್ತೆ, ನಮಗೂ ಇರುತ್ತೆ, ಇರಲ್ಲ ಅಂತ ನಾ ಹೇಳ್ತಿಲ್ಲ. ಬಟ್ ಹಂಗಿದ್ದಾಗ ಏನಾಗುತ್ತೆ, ಸ್ವಲ್ಪ ನಾವೇನೆ ಸ್ವಲ್ಪ ತಗ್ಗಿ ಬಗ್ಗಿ ಅಥವಾ ಅವರಿಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆ ಲೈಫ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಎಲ್ಲರೂ ಏನೆಲ್ಲ ಈಗ ಜನ್ರೇಷನಲ್ಲಿ, ಈ ಜನ್ರೇಷನ್ನಿನ ಎಲ್ರಿಗೂ ಏನು ಹೇಳೋದಪ್ಪ ಅಂದ್ರೆ, ಅಮ್ಮ ಹೇಳಿದಾಗೆ ನಾವೆಲ್ಲ ಹೊಂದ್ಕೊಂಡು ಹೋಗೋಣ ಎಲ್ಲರೊಟ್ಟಿಗೆ.
ಎಲ್ಲ ಸಂಬಂಧಗಳನ್ನು ಚೆನ್ನಾಗಿ ಕಾಪಾಡ್ಕೊಂಡು ಹೋಗೋಣ. ಹಾಗೇನೆ ಈಗ ಗಂಡ ಹೆಂಡತಿ ಮಧ್ಯೆ ಒಂದು ಪವಿತ್ರ ಸಂಬಂಧ ಇರುತ್ತೆ ಅಲ್ವಾ, ಅದನ್ನ ಯಾವುದೋ ಅನುಮಾನನೋ ಅಥವಾ ಇನ್ಯಾವುದೋ ದ್ವೇಷನೋ ಅಸೂಯನೋ ಇದು ಯಾವುದರಿಂದ ಹಾಳು ಮಾಡ್ಕೊಳ್ಳೋದನ್ನ ಬಿಟ್ಟು ಆ ಸಂಬಂಧವನ್ನ ನಾವು ಬದುಕಿರೋವರೆಗೂ ಕೊನೆವರೆಗೂ ಒಂದೇ ಬಂಡಿ ತರ ನಾವು ಎರಡು ವೀಲ್ಗಳಾಗಿ ಚಕ್ರಗಳಾಗಿ ಅದನ್ನ ಮುನ್ನಡೆಸ್ಕೊಂಡು ಹೋಗೋಣ ಅಂತ ಹೇಳ್ತೀನಿ. ಮತ್ತೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಅಮ್ಮ ಆಕ್ಚುಲಿ ಸವಿತಾ ಮ್ಯಾಮ್ನ ಅಮ್ಮ, ನನಗೆ ನಮ್ಮ ಮಮ್ಮಿ ತರನೇ ಆಗ್ಬಿಟ್ಟಿದ್ದಾರೆ ಅವರು. ಬಹಳ ವರ್ಷದ ಸಂಬಂಧ ಏನಲ್ಲ ನಮ್ದು, ಜಸ್ಟ್ 2 years ಸಂಬಂಧ. ಅಕ್ಕಪಕ್ಕದ ಮನೆ, ಒಂದೇ ಗೋಡೆ, ಆಚೆ ಕಡೆ ಅವರು ಈಚೆ ಕಡೆ ನಾವು. ಬಟ್ ಅಮ್ಮ ಬಂದಾಗ ಮತ್ತೆ ಏನೇ ಸ್ಪೆಷಲ್ ಮಾಡಲಿ ಅದು ನನಗೂ ಸಿಕ್ಕಿರತ್ತೆ. ಇದು ಆಮೇಲೆ ಏನೆಲ್ಲ ಅಡುಗೆ ಏನು ಹೊಸದಿರತ್ತೆ ಎಲ್ಲವನ್ನು ಕಲಿಸ್ತಾರೆ. ನಿಜವಾಗ್ಲೂ ಖುಷಿ ಆಗತ್ತೆ. ಅಮ್ಮನ ಜೊತೆಗೆ ಈ ವಿಡಿಯೋ ಮಾಡಿದ್ದು ನಂಗೆ ನಿಜವಾಗ್ಲೂ ಐ ಆಮ್ ಫೀಲಿಂಗ್ ಸೋ ಹ್ಯಾಪಿ. ತುಂಬ ದಿನದಿಂದ ಅನ್ಕೊಳ್ತಿದ್ದೆ ನಾನು ನನ್ನ ವಿಡಿಯೋ ಸ್ಟಾರ್ಟ್ ಮಾಡಿದಾಗಿಂದ ಅಮ್ಮನ ಜೊತೆ ಮಾಡಬೇಕು ಅಂತ. ಆ್ಯಕ್ಚುಲಿ ಒಂದು ಸೂಪರ್ ಆಗಿ ಸಾಂಬಾರು ಮಾಡ್ತಾರೆ ಅಮ್ಮ, ಅದನ್ನು ಶೂಟ್ ಕೂಡ ಮಾಡಿದ್ವಿ ಇಬ್ಬರು ಸೇರ್ಕೊಂಡು ಅಲ್ವಾ ಅಮ್ಮ ಒಂದ್ಸರಿ. ಬಟ್ ಅದು ವಿಡಿಯೋ ಕ್ಲಿಪ್ಪಿಂಗ್ಸ್ ಹೋಗಿದೆ ಅದು ಹಳೆ ಮೊಬೈಲಲ್ಲಿ. ಸೊ ಅದೊಂದು ಸಿಕ್ಕಿಲ್ಲ. ಶೋರ್ ಐ ವಿಲ್ ಶೋ ಮೋರ್ ರೆಸಿಪೀಸ್ ಫ್ರಮ್ ಅಮ್ಮ. ಶೋರ್. ಅಮ್ಮನ ಹೆಸರು ಸರ್ವಮ್ಮ ಅಂತ ಎಲ್ಲರೂ ಹಾಗೇನೆ ಕರೆಯೋದು. ಆ್ಯಂಡ್ ಶಿ ಈಸ್ ಸೋ ಗುಡ್ ಅಷ್ಟೇ. ಎಲ್ಲರೊಟ್ಟಿಗೆ ಮಕ್ಕಳ ಜೊತೆ ಮಕ್ಕಳಾಗಿರ್ತಾರೆ, ದೊಡ್ಡವ್ರ ಜೊತೆ ದೊಡ್ಡವರಾಗಿರ್ತಾರೆ. ಬಟ್ ಯಾವುದನ್ನು ಹಾಳು ಮಾಡೋದನ್ನ ಕಂಡ್ರೆ ಅವ್ರಿಗೆ ಆಗಲ್ಲ. ಇಟ್ ಮೀನ್ಸ್ ಈಗ ನಾನೇನಾದರೂ ಮನೆ ವಸ್ತುಗಳು ಅಂತ ಅಲ್ಲ, ವಸ್ತುಗಳೇ ಆಗಲಿ ಯಾವುದೇ ಆಗಲಿ ಹಾಳು ಮಾಡೋದು ಅವ್ರಿಗೆ ಇಷ್ಟ ಆಗಲ್ಲ. ಇಟ್ ಮೀನ್ಸ್ ಕಸದಿಂದ ರಸ ಅಂತ ಹೇಳ್ತಾರಲ್ಲ ಹಾಗೆ. ಹಾಳು ಮಾಡಿದ್ರೆ ದುಡ್ಡು ವೇಸ್ಟು, ಮಾಡಿರೋ ನಮ್ಮ ಟೈಮ್ ಕೂಡ ವೇಸ್ಟು. ಹಾಗಾಗಿ ಯಾವುದನ್ನು ಹಾಳು ಮಾಡ್ಕೊಳ್ಳದೆ ಲೈಫನ್ನ ಚೆನ್ನಾಗಿ ನೋಡ್ಕೊಳ್ರಿ ಅನ್ನೋದು ಅಮ್ಮನ ಒಂದು ಥೇಮು. ನಿಜವಾಗ್ಲೂ ಇವತ್ತು ನನಗೆ ಖುಷಿ ಆಯಿತು ಅಮ್ಮನ ಜೊತೆ ಈ ವಿಡಿಯೋ ಶೂಟ್ ಮಾಡಿದ್ದು. ಎಸ್, ಈ ಚಟ್ನಿ ಪುಡಿ ದೋಸೆಗೆ, ಉಪ್ಪಿಟ್ಟಿಗೆ ಆ್ಯಂಡ್ ಬೇಳೆ ಸಾಂಬಾರು ಇದಕ್ಕೆಲ್ಲ ಸೂಪರ್ ಆಗಿರುತ್ತೆ. ಮಾಡ್ಕೊಳ್ಳಿ. ಹಾಗೆಯೇ ಯಾರಿಗೆಲ್ಲ ಸಾಂಬಾರು ಮಾಡೋಕ್ಕೆಲ್ಲ ಬೇಜಾರಪ್ಪ ಇವತ್ತು ಅನ್ನೋ ಟೈಮಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ನೆನ್ನೆ ಅಮ್ಮ ಮಾಡಿ ನನಗೆ ಕೊಟ್ಟಿದ್ರು ಟೇಸ್ಟ್ ಮಾಡೋಕ್ಕೆ. ಸೊ ಐ ಲೈಕ್ ಸೋ ಮಚ್. ಅದಕ್ಕೆ ಇವತ್ತೇ ನಾನು ಅಮ್ಮನ ಜೊತೆ ವಿಡಿಯೋಗೂ ಆಗುತ್ತೆ ಇದಕ್ಕೂ ಆಗುತ್ತೆ ಅಂತ ಹೇಳಿಬಿಟ್ಟು ಮಾಡಿಸಿದೆ. ಇಷ್ಟ ಆದರೆ ಮಾಡ್ಕೊಳ್ಳಿ. ಅಮ್ಮ ಈ ಚಟ್ನಿ ಪುಡಿದು ಏನೋ ಒಂದು ಟಿಪ್ಸ್ ಹೇಳ್ತಾರಂತೆ, ಅದು ಮರಿಬಾರ್ದಂತೆ ಎಲ್ರೂ. ಸೊ ಕೇಳೋಣ. ಅಮ್ಮ ಹೇಳಿ ಅಮ್ಮ. ಕೊತ್ತಂಬರಿ ಕಾಳು ಮತ್ತು ಜೀರಿಗೆ ಪುಡಿನ ಎರಡು ಕೂಡಿಸಿ ಫ್ರಿಜ್ ಒಳಗೆ ಇಟ್ಟು ಮಿಕ್ಸಿ ಮಾಡೋ ಮುಂದೆ ತೆಗೆದು ಆವಾಗನೇ ಪೌಡ್ರ್ ಮಾಡಬೇಕು. ಅಂದರೆ ಲಘು ಖಾರದೊಳಗೆ ಹಾಕಿದ್ರೆ ಸಣ್ಣ ಆಗ್ತೈತಿ. ಮತ್ತು ಎಲ್ಲ ಜೀರಿಗೆ, ಕೊತ್ತಂಬರಿ ಕಾಳು, ಕರಿಬೇವು, ಬೆಳ್ಳುಳ್ಳಿ, ಬೆಲ್ಲ ಎಲ್ಲ ಖಾರ ಹಾಕಿದ್ರೆ ಅದೆಲ್ಲ ಮುದ್ದೆ ಆಗ್ತೈತಿ. ಹುಣಸೆ ಹಣ್ಣು ಬೇಗ ಸಣ್ಣ ಆಗೋದಿಲ್ಲ. ಪೌಡ್ರ್ ಮಾಡಿಟ್ಕೊಂಡು ಆಮೇಲೆ ಇದನ್ನೆಲ್ಲ ಹಾಕಿ ಮತ್ತೊಂದ್ಸಲ ಮಿಕ್ಸಿ ಮಾಡಿದರೆ ಚೆನ್ನಾಗಿ ಆಗುತ್ತೆ. ಓಕೆ ಅಮ್ಮ, ಥ್ಯಾಂಕ್ ಯು ಅಮ್ಮ. ನಮ್ಮ ವ್ಯೂವರ್ಸ್ಗೆ ಒಂದು ಹಾಯ್ ಮಾಡಿಬಿಡ್ರಿ ಈಗ ಲಾಸ್ಟಿಗೆ ಒಂದು ಸರಿ. ಹಾಂ, ಹಾಯ್. ಎಸ್, ಇದಾಗಿತ್ತು ಸರ್ವಮ್ಮನ ಜೊತೆ ಮೊದಲ ವಿಡಿಯೋ. ಆ್ಯಕ್ಚುಲಿ ಸಾಂಬಾರು ಸೂಪರ್ ಮಾಡಿದ್ರು, ಅದು ವಿಡಿಯೋ ಕ್ಲಿಪ್ಸ್ ಇಲ್ಲ ಆವಾಗಲೇ ಹೇಳಿದ್ನಲ್ಲ. ಸೊ ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ಸ್ ಮಾಡಿ ತೋರಿಸಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಎಸ್, ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲಿಯೋಲಿನ್ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬರೋವಂಥ ವೀಡಿಯೋಸ್ನ ಲೈಕ್ ಮಾಡಿ. ಅಮ್ಮ ಮಾಡಿದ್ದಾರೆ ಮೊದಲ ರೆಸಿಪಿ ಇದು. ದಯವಿಟ್ಟು ಅಮ್ಮಂಗೋಸ್ಕರ ಈ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.